ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಸ್ಮಿತಾ ಬೆಳ್ಳಿಯಪ್ಪ. ಒತ್ತಡದ ಜೀವನ, ಬದಲಾಗ್ತಾ ಇರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂಥ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಕಲುಷಿತ ಗಾಳಿ, ಪೋಷಕಾಂಶರಹಿತ ಆಹಾರ, ಅನುಚಿತ ಜೀವನ ಶೈಲಿ, ತಿಂಗಳ ಋತುಚಕ್ರದಲ್ಲಿ ಕ್ರಮಬದ್ಧತೆ ಇಲ್ಲದಿರೋದು, ಓವೇರಿಯನ್ ಉಂಟಾಗೋ ಏರುಪೇರಿನಿಂದ ತಾಯ್ತನ ಅನುಭವಿಸಬೇಕು ಎನ್ನುವವರು ಮಕ್ಕಳನ್ನ ಪಡೆಯುವಲ್ಲಿ ವಿಫಲರಾಗ್ತಿದ್ದಾರೆ. ಆಧುನಿಕ ಶಸ್ತ್ರಚಿಕಿತ್ಸೆ ಹಾಗೂ ಆರೈಕೆಗಳಿಂದ ಗರ್ಭಕೋಶವನ್ನ ಫಲವತ್ತತೆಯಿಂದ ಕೂಡಿರುವಂತೆ ಮಾಡಬಹುದು. ಇನ್ನು ಪುರುಷರಲ್ಲೂ ಫಲವತ್ತತೆಯ ದೌರ್ಬಲ್ಯದಿಂದ ಬಂಜೆತನವನ್ನ ಅನುಭವಿಸುತ್ತಿರುತ್ತಾರೆ. ಮಕ್ಕಳನ್ನ ಪಡೆಯುವ ಆಸೆ ಬಿಟ್ಟವರು ಸಹ ಪುನಃ ತಮ್ಮ ಕನಸನ್ನ ನನಸಾಗಿಸಿಕೊಳ್ಳಬಹುದು. ಅದಕ್ಕೆ IVF ಅನ್ನಿಸ್ತಾರೆ. ಬಂಜೆತನಕ್ಕೆ ಚಿಂತೆ ಪಡೆಯುವ ಅವಶ್ಯಕತೆ ಇಲ್ಲ. ಈ ಎಲ್ಲಾ ಸಮಸ್ಯೆಗಳಿಗೆ ಖಂಡಿತ ಸೂಕ್ತ ಪರಿಹಾರವಿದೆ. IUI, IVF ಅಂದ್ರೆ ಏನು, ಅದು ವಿಫಲವಾಗುವ ನಾನಾ ಕಾರಣಗಳೇನು, ಹಾಗೆ ಇದಕ್ಕೆ ಪರಿಹಾರ ಮಾರ್ಗವೇನು ಅನ್ನೋದನ್ನ ಗರ್ಭಗುಡಿ IVF ಸೆಂಟರ್ ಅಸಿಸ್ಟೆಂಟ್ ಮೆಡಿಕಲ್ ಡೈರೆಕ್ಟರ್ ಆದ ಡಾಕ್ಟರ್ ಚೈತ್ರಾ ನಮ್ಮ ಜೊತೆಗೆ ಇದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳನ್ನ ಪಡೆಯುವಲ್ಲಿ ಬಹಳಷ್ಟು ಕಷ್ಟಪಡ್ತಾ ಇರ್ತಾರೆ ದಂಪತಿಗಳು. ಮೊದಲಿಗೆ ಮಕ್ಕಳನ್ನ ಪಡೆಯಬೇಕಾದ್ರೆ ಈ IUI ಹಾಗೆ IVF ಚಿಕಿತ್ಸೆ ಮುಖ್ಯ ಬೇಕೇ ಬೇಕಾ ಡಾಕ್ಟರ್? ಫಸ್ಟ್ ಈಗ ಎಲ್ಲರೂ ಇನ್ಫರ್ಟಿಲಿಟಿ ಕಪಲ್ಸ್ ಅಂದ್ಕೊಂಡಿರ್ತಾರೆ ಒಂದು IVF ಸೆಂಟರ್ಗೆ ಅಥವಾ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಹತ್ರ ಮೀಟ್ ಆದಾಗ ಇಲ್ಲ IUI ಟ್ರೀಟ್ಮೆಂಟ್ ಆಫರ್ ಮಾಡ್ತಾರೆ, ಇಲ್ಲ IVF ಟ್ರೀಟ್ಮೆಂಟ್ ಆಫರ್ ಮಾಡ್ತಾರೆ ಅಂತ. ಅದು ತಪ್ಪು. ಏಕೆಂತಂದರೆ ಫರ್ಟಿಲಿಟಿ ಎನ್ಹ್ಯಾನ್ಸಿಂಗ್ ಪ್ರೊಸೀಜರ್ಸ್ ಆಗಲಿ ಅಥವಾ ಟ್ರೀಟ್ಮೆಂಟ್ ಆಗಲಿ ಬೇರೆ ಹಲವಾರು ಇರುತ್ತೆ. ಸೊ ನಾವು ಕಾಮನ್ ಆಗಿ IUI IVF ಅಂತ ಕೇಳಿರ್ತೀವಿ. ಸೊ ಹಾಗಾಗಿ ಇವೆರಡೇ ಟ್ರೀಟ್ಮೆಂಟ್ ಆಫರ್ ಮಾಡ್ತಾರೆ ಅಂತ ಅಂದ್ಕೊಂಡಿರ್ತಾರೆ. ಸೊ ಒಂದು ಪೇಷಂಟ್, ಒಂದು ಕಪಲ್ ಬಂದಾಗ ಫಸ್ಟ್ ಅವ್ರದ್ದು ಇನ್ಫರ್ಟಿಲಿಟಿ ಫ್ಯಾಕ್ಟರ್ ಏನು, ಯಾವ ಕಾರಣಕ್ಕೆ ಅವ್ರಿಗೆ ಬಂಜೆತನ ಕಾಡ್ತಾ ಇದೆ, ಅದು ಪುರುಷರಲ್ಲಾಗಿರ್ಬೋದು ಅಥವಾ ಮಹಿಳೆಯರಾಗಿರ್ಬೋದು, ಅದು ಫಸ್ಟ್ ಅಸೆಸ್ ಮಾಡ್ತೀವಿ. ತುಂಬ ಜನಕ್ಕೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಅಥವಾ ಥೈರಾಯ್ಡ್ ಕರೆಕ್ಷನ್ ಇರ್ಬೋದು ಅಥವಾ ಶುಗರ್ ಕರೆಕ್ಷನ್, ಹಾರ್ಮೋನಲ್ ಏರುಪೇರುಗಳೇನಿರುತ್ತೆ ಅದ್ರ ಕರೆಕ್ಷನ್ ಮಾಡಿದ್ರೇ ಸಾಕು ಅಂಥವ್ರಿಗೆ ಮಕ್ಕಳಾಗ್ಬಿಡುತ್ತೆ. ಇನ್ನು ಕೆಲವ್ರಿಗೆ ಗರ್ಭಕೋಶಗಳಲ್ಲಿ ಕೆಲವು ತೊಂದರೆ ಇರುತ್ತೆ ಅಥವಾ ಟ್ಯೂಬ್ ಬ್ಲಾಕ್ ಆಗಿರ್ಬೋದು. ಅಂಥವ್ರಿಗೆ ನಾವು ಲ್ಯಾಪ್ರೋಸ್ಕೋಪಿ ಸರ್ಜರೀಸ್ನ ಆಫರ್ ಮಾಡಿ ಅದೇನು ತೊಂದರೆ ಇರುತ್ತೆ ಅದನ್ನು ಕರೆಕ್ಟ್ ಮಾಡಿ ಅವ್ರಿಗೆ ಸ್ಪಾಂಟೇನಿಯಸ್ ಅಂದರೆ ಅದಾಗಿ ನ್ಯಾಚುರಲ್ ಆಗಿ ಕನ್ಸೀವ್ ಆಗುತ್ತೆ. ಸೊ ಎಲ್ಲ ಇನ್ಫರ್ಟಿಲಿಟಿ ಸಮಸ್ಯೆಗೆ IUI IVF ಎರಡೇ ಪರಿಹಾರ ಅಲ್ಲ, ಇನ್ನೂ ಸುಮಾರು ಇರುತ್ತೆ. ಅದು ಫಸ್ಟ್ ಎವ್ಯಾಲ್ಯೂಯೇಷನಲ್ಲಿ ನಾವೇನು ಒಂದು ಕಪಲ್ ಬಂದಾಗ ಅವ್ರದ್ದು ವೀರ್ಯ ಪರೀಕ್ಷೆ ಮತ್ತು ವೈಫ್ದು ಹಲವಾರು ಬ್ಲಡ್ ಟೆಸ್ಟ್ ಸ್ಕ್ಯಾನಲ್ಲಿ ಮಾಡಿದಾಗ್ಲೇ ಒಂದು ಐಡಿಯಾ ಬರುತ್ತೆ. ಸೊ ಏನು ಟ್ರೀಟ್ಮೆಂಟ್ ಆಫರ್ ಮಾಡಿದ್ರೆ ಇವ್ರಿಗೆ ಸಕ್ಸಸ್ ಆಗಬಹುದು ಅಂತ. ಸೊ ಆ ಟ್ರೀಟ್ಮೆಂಟಿಂದ ಶುರು ಮಾಡ್ತೀವಿ ಜನರಲ್ ಆಗಿ. ಓಕೆ, ಹಾಗಾದರೆ IUI ಅಂದರೆ ಏನು, IVF ಅಂದರೆ ಏನು ಡಾಕ್ಟರ್? ಸೊ IUI ಅಂದರೆ ಇಂಟ್ರಾಯುಟ್ರೈನ್ ಇನ್ಸೆಮಿನೇಷನ್ ಅಂತ. ಅಂದರೆ ಇದರಲ್ಲಿ ಕೆಲವು ಒಂದು ಸೂಟಬಲ್ ಕ್ಯಾಟಗರಿ ಆಫ್ ಪೇಷಂಟ್ಸ್ ಇರ್ತಾರೆ. ಅವ್ರಿಗೆ ಜಸ್ಟ್ ಓವ್ಯುಲೇಷನ್ ಆಗ್ತಾ ಇರಲ್ಲ ಅಥವಾ ಎಂಡೋಮೆಟ್ರಿಯೋಸಿಸ್, ತುಂಬ ಅರ್ಲಿ ಸ್ಟೇಜಲ್ಲಿ ಎಂಡೋಮೆಟ್ರಿಯೋಸಿಸ್ ಇರುತ್ತೆ, ಅಥವಾ ಸರ್ವಿಕ್ಸಲ್ಲಿ ಏನೋ ತೊಂದರೆ ಇರುತ್ತೆ, ಸ್ಪರ್ಮ್ ಸರ್ವಿಕ್ಸಲ್ಲೇ ಡಿಸ್ಟ್ರಾಯ್ ಆಗ್ತಾ ಇರ್ಬೋದು. ಸೊ ಈ ಥರ ಒಂದು ಕಡಿಮೆ ತೊಂದರೆಗಳಿರುತ್ತೆ. ಪ್ಲಸ್ ಪುರುಷರಲ್ಲಿ ಇಲ್ಲ ಸಂಬಂಧ ಇಟ್ಕೊಳ್ಳೋಕ್ಕೆ ಪ್ರಾಬ್ಲಮ್ ಇರಬಹುದು, ಅಥವಾ ಅವ್ರದ್ದು ವೀರ್ಯದ ಕೌಂಟು ಸ್ವಲ್ಪ ಸಬ್ನಾರ್ಮಲ್ ಇರುತ್ತೆ. ಅಂದರೆ 15 ಮಿಲಿಯನ್ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ನಾರ್ಮಲ್ ಅನಾಲಿಸಿಸಲ್ಲಿ ಅದಕ್ಕಿಂತ ಸ್ವಲ್ಪ ಕಡಿಮೆ ಇರುತ್ತೆ, ಅಥವಾ ಚಲನಶಕ್ತಿನಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಇಂಥವ್ರಿಗೆ ಸಿಮೆನ್ ಪ್ರೋಸೆಸ್ ಮಾಡಿ ಡೈರೆಕ್ಟಾಗಿ ಯುಟ್ರೈನ್ ಕ್ಯಾವಿಟಿ ಅಂದರೆ ಗರ್ಭಕೋಶದೊಳಗಡೆ ಬಿಟ್ಬಿಟ್ಟಾಗ ಸ್ಪರ್ಮ್ಸು ಬೇಗ ಹೋಗಿ ಎಗ್ಸ್ನ ಮುಟ್ಟೋ ಚಾನ್ಸ್ ಇರುತ್ತೆ. ಸೊ ಅಂಥವ್ರ ಕಪಲ್ಗೆ ಇದು IUI ಇಂಟ್ರಾಯುಟ್ರೈನ್ ಇನ್ಸೆಮಿನೇಷನ್ ಅನ್ನೋದು ಸೂಟ್ ಆಗುತ್ತೆ. ತುಂಬ ಸತಿ ನೋಡಿದ್ದೀವಿ ಇದು ಎಲ್ಲ ಕ್ಲಿನಿಕ್ಸಲ್ಲಿ ಮಾಡಬಹುದು ಅಥವಾ ಈಸಿಯಾಗಿ ಮಾಡ್ಬೋದು ಅಂತ. ಸುಮಾರು ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಗಿರ್ಬೋದು, ಗೈನಕಾಲಜಿಸ್ಟ್ ಆಗಲಿ ಸ್ಟಾರ್ಟಲ್ಲೇ ಈ ಟ್ರೀಟ್ಮೆಂಟ್ನ ಆಫರ್ ಮಾಡಿಬಿಡ್ತಾರೆ. ಅದಕ್ಕೆ ಸೂಟಬಲ್ ತಯಾರಿ ಕೂಡ ನಡೆಸಿರಲ್ಲ, ಅಥವಾ ಆ ಪೇಷಂಟ್ ಆ್ಯಕ್ಚುಲಿ IUI ಟ್ರೀಟ್ಮೆಂಟ್ಗೆ ಸೂಟಬಲ್ ಇರ್ತಾರಾ ಅನ್ನೋದು ಕೂಡ ಸರಿಯಾಗಿ ಎವ್ಯಾಲ್ಯೂಯೇಷನ್ ಆಗಿರೋದಿಲ್ಲ. ಸೊ ಬಟ್ IUI ಅಂತಂದರೆ ಮೈಲ್ಡ್ ಮೇಲ್ ಸಬ್ಫರ್ಟಿಲಿಟಿ, ಅಂದರೆ ಪುರುಷರಲ್ಲಿ ಸ್ವಲ್ಪ ತೊಂದರೆಗಳಿದ್ದಾಗ ಕೌಂಟ್ ಮೊಟಿಲಿಟಿಯಲ್ಲಿ ಈ ಟ್ರೀಟ್ಮೆಂಟ್ ತುಂಬ ಸಹಾಯ ಮಾಡುತ್ತೆ. ಅದು IVF ಟ್ರೀಟ್ಮೆಂಟ್ ಅಂತ ಬಂದರೆ ಇನ್ವಿಟ್ರೋ ಫರ್ಟಿಲೈಸೇಷನ್, ನಾವೇನು ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಕಾಮನ್ ಆಗಿ ಹೇಳ್ತೀವಿ, ಅದು IVF ಟ್ರೀಟ್ಮೆಂಟ್.
ಸೊ ಅದರಲ್ಲಿ ಟ್ಯೂಬ್ ಬ್ಲಾಕ್ ಆಗಿರ್ಬೋದು ಅಥವಾ ಸಿಮೆನ್ ಕೌಂಟ್ ಸ್ಪರ್ಮ್ ಕೌಂಟ್ ನಿಲ್ಲಿರ್ಬೋದು ಅಥವಾ ತುಂಬ ಲೋ ಇರ್ಬೋದು, ಮಹಿಳೆಯರಲ್ಲಿ ಎಗ್ ಕೌಂಟ್ ತುಂಬ ಕಡಿಮೆ ಆಗಿರ್ಬೋದು, ಅಥವಾ ಹಲವಾರು ಟ್ರೀಟ್ಮೆಂಟ್ ಫೇಲ್ಯೂರ್ಸ್ IUI ಟ್ರೀಟ್ಮೆಂಟ್ ಫೇಲ್ಯೂರ್ ಆಗಿರೋರಿಗೆ ಈ IVF ಟ್ರೀಟ್ಮೆಂಟ್ನ ಆಫರ್ ಮಾಡ್ತೇವೆ. ಓಕೆ ಡಾಕ್ಟರ್, ಈಗ IUI ಅಥವಾ IVF ಚಿಕಿತ್ಸೆಯನ್ನು ಪಡೆದುಕೊಳ್ಳೋದಕ್ಕೂ ಮುಂಚೆ ಯಾವೆಲ್ಲ ಟೆಸ್ಟ್ಗಳನ್ನು ಮಾಡಿಸಬೇಕಾಗುತ್ತೆ? ಸೊ ನಾನು ಆಗಲೇ ಹೇಳ್ದಂಗೆ ಫಸ್ಟ್ ವಿಸಿಟಲ್ಲೇ ಪೇಷಂಟ್ಸ್ಗೆ ಕೆಲವು ಇನ್ವೆಸ್ಟಿಗೇಷನ್ಸ್ನ ಮಾಡ್ತೀವಿ. ಈ ಹೆಂಗಸರಿಗೆ ಅವ್ರದ್ದು ಸರ್ವಿಕ್ಸ್ ಎಲ್ಲ ನಾರ್ಮಲ್ ಇದೆಯಾ, ಬ್ರೆಸ್ಟ್ ಎಕ್ಸಾಮಿನೇಷನ್ ನಾರ್ಮಲ್ ಇದೆಯಾ, ಅವ್ರ ಹೈಟಿಗೆ ಕರೆಕ್ಟಾಗಿ ತೂಕ ಕರೆಕ್ಟಾಗಿದ್ದಾರಾ, ಪ್ಲಸ್ BP, ಈ ಶುಗರ್ಸ್, ಥೈರಾಯ್ಡ್ ಟೆಸ್ಟ್ ಮತ್ತು ಹಾರ್ಮೋನ್ ಪ್ರೊಫೈಲ್ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ತೀವಿ. ಪ್ಲಸ್ ಒಂದು ಇಂಟರ್ನಲ್ ಟ್ರಾನ್ಸ್ವೆಜೈನಲ್ ಸ್ಕ್ಯಾನ್ ಇರುತ್ತೆ, ಅಲ್ಟ್ರಾಸೋನೋಗ್ರಫಿ ಅಂತ ಏನು ಕರಿತೀವಿ. ಇದರಲ್ಲೇ ನಮಗೆ ಅವ್ರದ್ದು ಗರ್ಭಕೋಶ ನಾರ್ಮಲ್ ಇದೆಯಾ, ಅದರಲ್ಲಿ ಏನಾದರೂ ಫೈಬ್ರಾಯ್ಡ್ಸ್ ಅಥವಾ ಅಡಿನೋಮಯೋಸಿಸ್ ಅಂತ ತೊಂದರೆಗಳಿದೆಯಾ, ಒಂದು ಅಂದಾಜಾಗಿ ಟ್ಯೂಬ್ ಪರಿಸ್ಥಿತಿ ಹೇಗಿದೆ, ಎಗ್ಸಲ್ಲಿ ಏನಾದರೂ ಎಂಡೋಮೆಟ್ರೋಸಿಸ್ ಅಥವಾ ಸಿಸ್ಟ್ಗಳಿದೆಯಾ, ಅವ್ರದ್ದು ಎಗ್ ಕೌಂಟ್ ಹೇಗಿದೆ, ಆ ಋತುಚಕ್ರ ಕರೆಕ್ಟಾಗಿ ಆಗ್ತಾ ಇದ್ರು ಓವ್ಯುಲೇಷನ್ ಏನು ಪ್ರತಿ ತಿಂಗಳು ಮೊಟ್ಟೆ ಬಿಡುಗಡೆ ಆಗಬೇಕು ಅದೆಲ್ಲ ಕರೆಕ್ಟಾಗಿ ಆಗ್ತಾ ಇದೆಯಾ ಅಂತ ಒಂದು ಐಡಿಯಾ ಸಿಕ್ಬಿಡುತ್ತೆ. ಸೊ ಇಷ್ಟು ಟೆಸ್ಟ್ಸ್ ನಾವು ಹೆಂಗಸ್ರಿಗೆ ಮಾಡ್ತೀವಿ. ಇನ್ನು ಗಂಡಸರಿಗೆ ಅವ್ರದ್ದು ಶುಗರ್, ಥೈರಾಯ್ಡ್ ಪರೀಕ್ಷೆ ಮತ್ತು ಒಂದು ಸಿಂಪಲ್ ಸೀಮೆನ್ ಟೆಸ್ಟ್ ಮಾಡ್ತೀವಿ. ಸೊ ಇದರಲ್ಲಿ ಒಂದು ಅಂದಾಜು ಐಡಿಯಾ ಸಿಕ್ಬಿಡುತ್ತೆ. ಇದರಲ್ಲಿ ಎಲ್ಲ ನಾರ್ಮಲ್ ಬಂದರೆ ನೆಕ್ಸ್ಟ್ ಅಡ್ವಾನ್ಸ್ಡ್ ಟೆಸ್ಟ್ಗೆ ಹೋಗ್ತೀವಿ. ಸೊ ಅಡ್ವಾನ್ಸ್ ಟೆಸ್ಟ್ ಹೋಗಿ ಒಂದು ಕಂಪ್ಲೀಟ್ ಎವ್ಯಾಲ್ಯೂಯೇಷನ್ ಮುಗಿದ ಮೇಲೆ ಪೇಷಂಟ್ಸ್ಗೆ ಲ್ಯಾಪ್ರೋಸ್ಕೋಪಿ ಟ್ರೀಟ್ಮೆಂಟ್ ಇರ್ಬೋದು, ಅಥವಾ ಸಿಂಪಲ್ ಹಾರ್ಮೋನಲ್ ಕರೆಕ್ಷನ್ಸ್ ಇರ್ಬೋದು, ಅಥವಾ IUI ಟ್ರೀಟ್ಮೆಂಟ್ ಇರ್ಬೋದು, ಅಥವಾ IVF ಟ್ರೀಟ್ಮೆಂಟ್ ಇರ್ಬೋದು, ಇದು ಸಜೆಸ್ಟ್ ಮಾಡ್ತೀವಿ. ಪ್ಲಸ್ ಇನ್ನೊಂದೇನೆಂದರೆ ಸುಮಾರು ನಮ್ಮ ಹತ್ರ ಬರೋ ಅಷ್ಟೊತ್ತಿಗೆ ತುಂಬ ಟ್ರೀಟ್ಮೆಂಟ್ ಫೇಲ್ಯೂರ್ಸ್ ಆಗಿರುತ್ತೆ, ಅಥವಾ ಸರಿಯಾಗಿ ಎವ್ಯಾಲ್ಯೂಯೇಷನ್ ಆಗಿರಲ್ಲ, ಅವ್ರಿಗೆ ಸರಿಯಾಗಿ ಗೈಡೆನ್ಸ್ ಸಿಕ್ಕಿರಲ್ಲ. ಸೊ ಅವ್ರದ್ದು ಪ್ರೀವಿಯಸ್ ರೆಕಾರ್ಡ್ಸ್ನ ಚೆಕ್ ಮಾಡಿ ಏನು ಕಾರಣಕ್ಕೆ ಇವರಿಗೆ ಮಕ್ಕಳಾಗ್ದಲೇ ಇರ್ಬೋದು ಅನ್ನೋದು ಅಸೆಸ್ಮೆಂಟ್ ಮಾಡಿ ಅದ್ರ ಪ್ರಕಾರ ಏನಾರು ಅಡ್ವಾನ್ಸ್ ಟೆಸ್ಟ್ ಬೇಕಂದ್ರೆ ಸಜೆಸ್ಟ್ ಮಾಡಿ ನಾವು ನಮ್ಮ ಟ್ರೀಟ್ಮೆಂಟ್ ಪ್ರೋಟೋಕಾಲ್ನ ಡಿಸೈಡ್ ಮಾಡ್ತೇವೆ. ಓಕೆ ಡಾಕ್ಟರ್, ಈಗ ಗಂಡಸರಲ್ಲಿ ಏನಾದರೂ ಬಂಜೆತನ ಕಾಣಿಸ್ಕೊಂಡ್ರೆ ಅವರಿಗೆ ಯಾವ ರೀತಿ ಚಿಕಿತ್ಸೆ ಇರುತ್ತೆ? ಸೊ ಗಂಡಸರಲ್ಲಿ ನಾನು ಆಗಲೇ ಹೇಳ್ದಂಗೆ ಅದು ವೀರ್ಯ ಪರೀಕ್ಷೆನಲ್ಲಿ ಏನು ತೊಂದರೆ ಇದೆ ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ ಏನು ಟ್ರೀಟ್ಮೆಂಟ್ ಆಫರ್ ಮಾಡಬೇಕಾಗುತ್ತೆ ಅಂತ. ಸೊ ಅದು ಕೌಂಟ್ ಮೇಲೆ ಡಿಪೆಂಡ್ ಆಗುತ್ತೆ, ಏನು ಕೌಂಟ್ ಇದೆ, ಮೊಟಿಲಿಟಿ ಇದೆ, ಮದುವೆ ಆಗಿ ಎಷ್ಟು ವರ್ಷ ಆಗಿದೆ, ಮತ್ತು ಈ ಗಂಡಸಿಗೆ ಎಷ್ಟು ಏಜ್ ಇದೆ, ಸೊ ಮುಂಚೆ ಏನಾದರೂ ಟ್ರೀಟ್ಮೆಂಟ್ ಫೇಲ್ಯೂರ್ಸ್ ಏನಾಗಿದೆ, ಅಬಾರ್ಷನ್ಸ್ ಆಗಿದೆಯಾ ಅನ್ನೋದನ್ನ ನೋಡಿಕೊಂಡು ಅವರಲ್ಲೂ ಹಲವಾರು ಸ್ಪರ್ಮ್ ಫಂಕ್ಷನ್ ಟೆಸ್ಟ್ ಅಂತ ಬಂದಿದೆ, ಇವಾಗ ಹಾಸ್ ಟೆಸ್ಟ್ ಅಂತ ಬಂದಿದೆ, DNA ಫ್ರಾಗ್ಮೆಂಟೇಷನ್ ಇಂಡೆಕ್ಸ್ ಅಂತ ಬಂದಿದೆ. ಸೊ ಜಸ್ಟ್ ಸಿಂಪಲ್ ವೀರ್ಯ ಪರೀಕ್ಷೆನಲ್ಲಿ ನಮಗೇನು ಡಯಾಗ್ನೋಸ್ ಆಗಲಿಲ್ಲ ಅಂದರೆ ಅಥವಾ ಡೌಟ್ಸ್ ಇತ್ತು ಅಂದರೆ, ಎಸ್ಪೆಷಲಿ ಪ್ರೀವಿಯಸ್ ಟ್ರೀಟ್ಮೆಂಟ್ ಫೇಲ್ಯೂರ್ ಆದಾಗ, ಸೊ ಈ ಅಡ್ವಾನ್ಸ್ಡ್ ಸ್ಪರ್ಮ್ ಫಂಕ್ಷನ್ ಟೆಸ್ಟ್ನ ಮಾಡ್ತೀವಿ. ಸೊ ಅಡ್ವಾನ್ಸ್ ಸ್ಪರ್ಮ್ ಫಂಕ್ಷನ್ ಟೆಸ್ಟಲ್ಲಿ ಈವನ್ ನಾರ್ಮಲ್ ಅನಾಲಿಸಿಸ್ ಬಂದಿದ್ರು ಆಲ್ಮೋಸ್ಟ್ ಅಬೌಟ್ 30-35% ಪೇಷಂಟ್ಸ್ ಅಡ್ವಾನ್ಸ್ ಸ್ಪರ್ಮ್ ಟೆಸ್ಟಲ್ಲಿ ಫೇಲ್ಯೂರ್ ಆಗ್ತಾರೆ. ಸೊ ಇಂಥ ಪೇಷಂಟ್ಸ್ಗೆ ಯಾವ ಟ್ರೀಟ್ಮೆಂಟ್ ಆಫರ್ ಮಾಡಬೇಕು, ಅವ್ರಿಗೆ ಈ ರೀಸನ್ ಏನು, ಈ ಥರ ಅಡ್ವಾನ್ಸ್ ಸ್ಪರ್ಮ್ ಫಂಕ್ಷನ್ ಟೆಸ್ಟ್ ಅವರಿಗೆ ತೊಂದರೆ ಬಂದು ಸೊ ಏನು ರೀಸನ್ ಇರ್ಬೋದು ಅನ್ನೋದನ್ನ ಕರೆಕ್ಷನ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಅದಾಗಲಿಲ್ಲ ಅಂತಂದ್ರೆ ಆ ಪೇಷಂಟ್ಸ್ಗೆ IUI ಅಥವಾ IVF ಟ್ರೀಟ್ಮೆಂಟ್ನ ಆಫರ್ ಮಾಡ್ತೇವೆ. ಓಕೆ ಡಾಕ್ಟರ್, ನೀವು ಹೇಳಿದಾಗೆ IUI ಹಾಗೆ IVF ಟ್ರೀಟ್ಮೆಂಟನ್ನು ತೆಗೆದುಕೊಂಡ ನಂತರ ಯಾವ ಯಾವ ಅಂಶಗಳ ಬಗ್ಗೆ ಗಮನದಲ್ಲಿಟ್ಕೊಳ್ಬೇಕಾಗುತ್ತೆ? ಸೊ ಎನಿ ಫರ್ಟಿಲಿಟಿ ಟ್ರೀಟ್ಮೆಂಟ್ ತೊಗೋಬೇಕಾದ್ರೆ ನಾವು ಯಾವಾಗಲೂ ಹೇಳೋದು ಸ್ಟ್ರೆಸ್ಸಿಂದ ದೂರ ಇರಬೇಕು ಒಂದು, ಇನ್ನೊಂದು ಒಳ್ಳೆ ಪೌಷ್ಟಿಕಾಂಶದ ಆಹಾರ ಸೇವನೆ ಮಾಡಬೇಕು. ಆಮೇಲೆ ಕೆಲವ್ರು ಅನ್ಕೊತಾರೆ ಫರ್ಟಿಲಿಟಿ ಟ್ರೀಟ್ಮೆಂಟ್ ತೊಗೋಬೇಕಾದ್ರೆ ಕಂಪ್ಲೀಟ್ ಬೆಡ್ ರೆಸ್ಟ್ ಇರಬೇಕು ಅಂತ. ಸೊ ಅದೆಲ್ಲ ಮಿತ್ಸ್. ಸೊ ನಾರ್ಮಲ್ ಆಗಿ ಹೆಲ್ದಿ ಎಕ್ಸಸೈಸಸ್ ಪ್ರಾಕ್ಟೀಸಸ್ ಎಲ್ಲ ಮೇಂಟೈನ್ ಮಾಡಬೇಕು. ಸೊ ನಾವು ಡಿಪೆಂಡಿಂಗ್ ಆನ್ ಏನು ಟ್ರೀಟ್ಮೆಂಟ್ ಆಫರ್ ಮಾಡಿದ್ದೀವಿ, ಪೇಷಂಟ್ಸ್ಗೆ ಒಂದು ಸೆಟ್ ಆಫ್ ಮೆಡಿಕೇಷನ್ಸ್ ಕೊಟ್ಟಿರ್ತೀವಿ, ಅದನ್ನು ಟೈಮಿಗೆ ಸರಿಯಾಗಿ ತೊಗೋಬೇಕಾಗತ್ತೆ. ಪ್ಲಸ್ ಅವ್ರಿಗೆ ಏನು ಎಕ್ಸಸೈಸ್ ಮಾಡಬಹುದು ಅನ್ನೋದು ಕೂಡ ಒಂದು ಅಂದಾಜಿರುತ್ತೆ, ಲೈಕ್ ಜಸ್ಟ್ ಸಿಂಪಲ್ ವಾಕಿಂಗ್ ಮಾಡ್ಬೋದಾ ಅಥವಾ ಯೋಗ ಪ್ರಾಣಾಯಾಮ ಈ ಥರ ಎಲ್ಲ ಮಾಡ್ಬೋದಾ ಅಂತ. ಸೊ ಡಿಪೆಂಡಿಂಗ್ ಆನ್ ಟ್ರೀಟ್ಮೆಂಟ್ IUI ಅಥವಾ IVF ನಾವು ಅವ್ರಿಗೆ ಡಯಟ್ ಅಥವಾ ಮೆಡಿಕೇಷನ್ಸ್ ಮತ್ತು ಎಕ್ಸಸೈಸ್ನ ಪ್ರಿಸ್ಕ್ರೈಬ್ ಮಾಡಿರ್ತೀವಿ. ಓಕೆ ಡಾಕ್ಟರ್, ಈಗ ದಂಪತಿಗಳಿಗೆ ಮಕ್ಕಳಾಗಲಿಲ್ಲ ಅಂತ ಯಾವ ಸ್ಟೇಜಲ್ಲಿ ಗೊತ್ತಾಗುತ್ತೆ, ಹಾಗೆ ಡಾಕ್ಟರ್ನ ಯಾವಾಗ ಭೇಟಿ ಮಾಡಬೇಕಾಗುತ್ತೆ? ಸೊ ಜನರಲಿ ನಾವು ಹೇಳೋದೇನೆಂದರೆ, ನಿಮ್ಮದು ಹೆಲ್ತ್ ಕಂಡೀಷನ್ ನಾರ್ಮಲ್ ಇದ್ದು, ಋತುಚಕ್ರ ಎಲ್ಲ ನಾರ್ಮಲ್ ಇದ್ದು, ಮುಂಚೆ ಯಾವುದೇ ತರಹದ ಮೆಡಿಕಲ್ ಪ್ರಾಬ್ಲಮ್ಸ್ ಇಲ್ಲ ಅಥವಾ ಅವ್ರು ಯಾವುದೇ ಥರದ ಸರ್ಜರೀಸ್ನ ಮಾಡಿಸ್ಕೊಂಡಿಲ್ಲ ಅಂದರೆ ಪೇಷಂಟ್ಸು 1 ಇಯರ್ವರೆಗೂ ನ್ಯಾಚುರಲ್ ಆಗಿ ಟ್ರೈ ಮಾಡಬಹುದು. ಸೊ 1 ಇಯರ್ ಆದಮೇಲೂ ಕೂಡ ಅವ್ರಿಗೆ ಮಕ್ಕಳಾಗ್ತಾ ಇಲ್ಲ ಅಂದರೆ ಅದನ್ನು ಬಂಜೆತನ ಅಂತ ಕ್ಯಾಟಗರೈಸ್ ಮಾಡ್ತೀವಿ. ಅದಾದಮೇಲೆ ಅವ್ರು ಡೆಫಿನೆಟಾಗಿ ಡಾಕ್ಟರ್ಸ್ನ ಬಂದು ಕಾಣಬೇಕಾಗುತ್ತೆ.
ಸಪೋಸ್ ಪೇಷಂಟ್ ಪೀರಿಯಡ್ ಆಲ್ರೆಡಿ ಇರ್ರೆಗ್ಯುಲರ್ ಇದೆ, ಋತುಚಕ್ರ ಸರಿ ಇಲ್ಲ, ಮುಂಚೆ ಏನೋ ಲ್ಯಾಪ್ರೋಸ್ಕೋಪಿ ಅಥವಾ ಎಂಡೋಮೆಟ್ರಾಟಿಕ್ ಸರ್ಜರೀಸ್ನ ಮಾಡಿಸ್ಕೊಂಡಿದ್ದಾರೆ, ಅಥವಾ ಚಿಕನ್ನಲ್ಲಿ ಟ್ಯೂಬರ್ಕ್ಯುಲೋಸಿಸ್ ಆಗಿದೆ, ಅಥವಾ ಟೆಸ್ಟಿಸ್ ಅರೌಂಡ್ ಏನಾರ ಸರ್ಜರೀಸ್ ಆಗಿದ್ರೆ, ಮತ್ತು ಮದುವೆ ಆಗದೆ ಲೇಟ್ ಆಗಿ ಏಜ್ ಮೋರ್ ದ್ಯಾನ್ 35 ಕ್ರಾಸ್ ಆಗಿಬಿಟ್ಟಿದ್ರೆ ಹೆಂಗಸರಿಗೆ ಡೆಫಿನೆಟ್ ಆಗಿ 6 months ಆಫ್ ನ್ಯಾಚುರಲ್ ಟ್ರಯಲ್ ಆಗ್ತಿದ್ದಂಗೆ ಅವರು ಫರ್ಟಿಲಿಟಿ ಸ್ಪೆಷಲಿಸ್ಟ್ನ ಮೀಟ್ ಆಗಬೇಕಾಗುತ್ತೆ. ಓಕೆ ಡಾಕ್ಟರ್, ಈಗ ಯಾವ ರೀತಿ ಕಾಂಪ್ಲಿಕೇಶನ್ಸ್ ಇರುತ್ತೆ ಡಾಕ್ಟರ್ ಈ IUI ಆಗಲಿ IVF ಅಲ್ಲಿ? ಸೊ ಜನರಲ್ ಆಗಿ ನೀವು IUIನ ಒಂದು ಫರ್ಟಿಲಿಟಿ ಸ್ಪೆಷಲಿಸ್ಟ್ ಹತ್ರ ಮಾಡಿಸ್ಕೊಂಡ್ರೆ ಕಂಟ್ರೋಲ್ಡ್ ಸ್ಟಿಮ್ಯುಲೇಷನ್ ಮಾಡಿರ್ತೀವಿ, ಅಂದರೆ 2-3 ಮೊಟ್ಟೆಗಳು ಮಾತ್ರ ಬರೋಂಗೆ ಅದನ್ನು ಚೆನ್ನಾಗಿ ಮಾನಿಟರ್ ಮಾಡಿ ಅವ್ರಿಗೆ ಸೂಟಬಲ್ ಆಗಿ ಮೆಡಿಕೇಶನ್ಸ್ ಕೊಟ್ಟಿರ್ತೀವಿ. ಸೊ ಜನರಲ್ ಆಗಿ IUI ಕಾಂಪ್ಲಿಕೇಶನ್ಸ್ ಹೇಳಬೇಕಂದ್ರೆ ಮಲ್ಟಿಪಲ್ ಪ್ರೆಗ್ನೆನ್ಸಿ ಅಂದರೆ ಟ್ವಿನ್ಸ್, ಟ್ರಿಪ್ಲೆಟ್ಸ್ ಆಗೋದು. ಕೆಲವು ಸತಿ ಸರಿಯಾಗಿ ಮಾನಿಟರ್ ಮಾಡಿಲ್ಲ ಅಂತಂದರೆ ಒವೇರಿಯನ್ ಹೈಪರ್ ಸ್ಟಿಮ್ಯುಲೇಷನ್ ಅಂತಂದರೆ ಓವರ್ಟಾಗಿ ಸ್ಟಿಮ್ಯುಲೇಟ್ ಆಗಿ ಪೇಷಂಟ್ಗೆ ಕೆಲವು ಹೆಲ್ತ್ ಕಂಡೀಷನ್ಸ್ ಡಿಟ್ಯೂರೇಟ್ ಆಗೋ ಚಾನ್ಸ್ ಇರುತ್ತೆ. ಸೊ ಅದು ಬಿಟ್ಟರೆ ಇನ್ನು IVF ಅಲ್ಲಿ ಬಂದರೆ ಅವರು ಪ್ರಾಪರಾಗಿ ಒಂದು IVF ಸೆಂಟರ್ಗೆ ಹೋಗಿ ಅವರು ಹೇಳೋ ಮೆಡಿಕೇಶನ್ಸ್, ಡಯಟ್, ಎಕ್ಸಸೈಸ್ ಎಲ್ಲ ಕರೆಕ್ಟಾಗಿ ಫಾಲೋ ಮಾಡಿದರೆ ಯೂಶಲಿ IVF ಅಲ್ಲಿ ಏನೂ ಕಾಂಪ್ಲಿಕೇಶನ್ಸ್ ಆಗೋದಿಲ್ಲ. ಬಟ್ ಹೇಳಬೇಕು ಅಂತ ಅಂದರೆ ಅದೇ ಮಲ್ಟಿಪಲ್ ಆರ್ಡರ್ ಪ್ರೆಗ್ನೆನ್ಸಿ ಅಂದರೆ ಟ್ವಿನ್ಸ್, ಟ್ರಿಪ್ಲೆಟ್ಸ್ ಆಗೋದು ಅದು ನಮ್ಮ ಕಂಟ್ರೋಲಲ್ಲೇ ಇರುತ್ತೆ, ಯಾಕೆಂದರೆ ಎಷ್ಟು ಭ್ರೂಣ ಬಿಡ್ತೀವೋ ಅಷ್ಟು ಪ್ರೆಗ್ನೆನ್ಸಿ ಆಗೋ ಚಾನ್ಸ್ ಇರುತ್ತೆ. ಸೊ ಎವ್ರಿ ಇನ್ಸ್ಟಿಟ್ಯೂಟ್ಗೆ ಅದು ಅವ್ರದ್ದೇ ಒಂದು ಪ್ರೋಟೋಕಾಲ್ ಇರುತ್ತೆ, 2 ಎಂಬ್ರಿಯೋಸ್ ಮೇಲೆ ಟ್ರಾನ್ಸ್ಫರ್ ಮಾಡಲ್ಲ ಅಥವಾ 3 ಎಂಬ್ರಿಯೋ ಮೇಲೆ ಟ್ರಾನ್ಸ್ಫರ್ ಮಾಡೋದಿಲ್ಲ. ಸೊ ಇದು ಬಿಟ್ಟರೆ ಹಾರ್ಮೋನ್ಸ್ ತೊಗೊಳೋದ್ರಿಂದ ಕೆಲವೊಂದು ಕಾಂಪ್ಲಿಕೇಶನ್ಸ್ ಲೈಕ್ ಬ್ಲಡ್ ಕ್ಲಾಟ್ ಆಗೋ ಚಾನ್ಸ್ ಇರುತ್ತೆ, ಅಥವಾ ಅವ್ರಿಗೆ ಲಿವರ್ ಮೇಲೆ ಅಥವಾ ಕಿಡ್ನಿ ಮೇಲೆ ಎಫೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಸೊ ಒಂದು ಪೇಷಂಟ್ದು ಹೆಲ್ತ್ ಕಂಡೀಷನ್ ಅಸೆಸ್ ಮಾಡೇ ನಾವು ಡೋಸಸ್ನ ಫಿಕ್ಸ್ ಮಾಡೋದು. ಸೊ ಹಾಗಾಗಿ IVF ಟ್ರೀಟ್ಮೆಂಟ್ ನೀವು ಒಂದು ಒಳ್ಳೆ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಹತ್ರ IVF ಸೆಂಟ್ರಲ್ಲಿ ಪ್ರಾಪರ್ ಮಾನಿಟ್ರಿಂಗಲ್ಲಿ ಮಾಡಿಸ್ಕೊತಾ ಇದ್ರೆ ಈ ಎಲ್ಲ ಕಾಂಪ್ಲಿಕೇಶನ್ಸ್ನ ಅವಾಯ್ಡ್ ಮಾಡ್ಬೋದು. ಓಕೆ ಡಾಕ್ಟರ್, ಈಗ ಫಸ್ಟ್ ಮಗು ನ್ಯಾಚುರಲ್ ಆಗಿದೆ, ಈಗ ಸೆಕೆಂಡ್ ಮಗು ಹೋಗಬೇಕು ಅಂತಂದರೆ ಆಗ್ತಾ ಇಲ್ಲ ಅನ್ನುವಾಗ IVF ಅಥವಾ IUI ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬಹುದಾ? ತೆಗೆದುಕೊಳ್ಬೋದು. ಈಗ ಸೆಕೆಂಡ್ರಿ ಇನ್ಫರ್ಟಿಲಿಟಿ ಅಂದರೆ ಒಂದು ಸತಿ ಮಗು ಆಗಿರಬಹುದು ಅಥವಾ ಒಂದು ಸತಿ ಪ್ರೆಗ್ನೆಂಟ್ ಆಗಿ ಅಬಾರ್ಷನ್ ಆಗಿರ್ಬೋದು. ಸೊ ಅದ್ರ ಕಾರಣ ಏನೇ ಇರ್ಬೋದು ಅದನ್ನು ಫಸ್ಟ್ ಅಸೆಸ್ ಮಾಡಬೇಕಾಗುತ್ತೆ. ಸ್ಟ್ರೈಟ್ ಅವೇ ಫಸ್ಟ್ ಮಗು ಆಗಿದೆ ಸೆಕೆಂಡ್ ಮಗು ಆಗ್ತಾ ಇಲ್ಲ ಅಂತ IUIಗೆ ಹೋಗೋ ನೀಡ್ ಇರೋದಿಲ್ಲ. ಸೊ ನಾನು ಹೇಳ್ದಂಗೆ ಇದರಲ್ಲೂ ಕಪಲ್ಸ್ನ ಫಸ್ಟ್ ಕರೆಸಿ 1 ವರ್ಷ ಆದಮೇಲೆ ಅವ್ರನ್ನ ನಾವು ಅಸೆಸ್ ಮಾಡ್ತೀವಿ. ಯಾವ ಟ್ರೀಟ್ಮೆಂಟ್ಗೆ ಅವ್ರು ಸೂಟಬಲ್ ಆಗ್ತಾರೋ ಆ ಟ್ರೀಟ್ಮೆಂಟ್ನ ಆಫರ್ ಮಾಡ್ತೀವಿ. ಕೆಲವು ಸತಿ ಫಸ್ಟ್ ಮಗು ನ್ಯಾಚುರಲ್ ಆಗೇ ಆಗಿದ್ರು ಟ್ಯೂಬ್ ಬ್ಲಾಕ್ ಆಗಿರಬಹುದು, ಅಥವಾ ಸಿಮೆನ್ ಕೌಂಟಲ್ಲಿ ಡ್ರಾಸ್ಟಿಕ್ ಚೇಂಜಸ್ ಬಂದಿರ್ಬೋದು, ಅದು ಶುಗರ್ BP ಇಂದ ಆಗಿರಬಹುದು ಅಥವಾ ಬೇರೆ ಏನೋ ಸರ್ಜರೀಸ್ ಆಗಿ ಬ್ಲಾಕ್ಸ್ ಆಗಿ ಆಗಿರ್ಬೋದು. ಸೊ ಇಂಥ ಸಿಚುಯೇಷನ್ಸಲ್ಲಿ ಎಷ್ಟೋ ಜನಕ್ಕೆ ಫಸ್ಟ್ ಮಗು ನ್ಯಾಚುರಲ್ ಆಗಿ ಆಗಿದ್ರು IVF ಟ್ರೀಟ್ಮೆಂಟ್ ಬೇಕಾಗಬಹುದು. ಓಕೆ ಡಾಕ್ಟರ್, ಈಗ ಗರ್ಭಗುಡಿಯಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ಗಳಿರುತ್ತೆ? ನಮ್ಮಲ್ಲಿ ಎಲ್ಲ ಫರ್ಟಿಲಿಟಿ ರೂಫ್ ಕೆಳಗೆ ಯಾವ್ಯಾವ ಟ್ರೀಟ್ಮೆಂಟ್ ಇದೆಯೋ ಎಲ್ಲ ಥರ ಟ್ರೀಟ್ಮೆಂಟ್ ಅವೈಲಬಿಲಿಟೀಸು ಇದೆ. ಅಂದರೆ IUI ಇರಬಹುದು, IVF ಅಲ್ಲೂ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ಸ್ ಇದೆ, ICSI ಅಂತ ಕರಿತೀವಿ, ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್, IMSI ಟ್ರೀಟ್ಮೆಂಟ್ ಅಂತ ಬಂದಿದೆ, ಅಂದರೆ ಇನ್ನೂ ಅಡ್ವಾನ್ಸ್ ಆಗಿ ಸ್ಪರ್ಮ್ ಸೆಲೆಕ್ಷನ್ ಮಾಡಬಹುದು. ಜೊತೆಗೆ ಗಂಡಸರಿಗೆ ಈವನ್ ಕೌಂಟ್ ಕಂಪ್ಲೀಟಾಗಿ ನಿಲ್ಲಿದ್ರೂ ಕೂಡ ನಾವು ಟೆಸ್ಟಿಕ್ಯುಲರ್ ಆಸ್ಪಿರೇಷನ್ ಅಂದರೆ ಸರ್ಜಿಕಲ್ ಆಸ್ಪಿರೇಷನ್ ಮಾಡ್ಬೋದು. ಸ್ಪರ್ಮ್ಸ್ ಏನು ಸ್ವಲ್ಪ ಪ್ರೊಡಕ್ಷನ್ ಆಗ್ತಾ ಇರುತ್ತೆ ಅದನ್ನು ಡೈರೆಕ್ಟಾಗಿ ಟೆಸ್ಟಿಸಿಂದ ಆಸ್ಪಿರೇಟ್ ಮಾಡಿಕೊಂಡು ಕೂಡ ಟ್ರೀಟ್ಮೆಂಟ್ ಕೊಡ್ಬೋದು. ಮತ್ತು ಎಷ್ಟೋ ಪೇಷಂಟ್ಸ್ಗೆ ಎಗ್ಸ್ ಸ್ಪರ್ಮ್ಸ್ ಎಲ್ಲ ನಾರ್ಮಲ್ ಆಗೇ ಇರುತ್ತೆ, ಬಟ್ ಅದಾದಮೇಲೆ ಫರ್ಟಿಲೈಸೇಷನ್ ಇಶ್ಯೂಸ್ ಇರುತ್ತೆ, ಅಥವಾ ಪೆನಿಟ್ರೇಷನ್ ಅಂದರೆ ಸ್ಪರ್ಮ್ ಎಗ್ ಒಳಗೆ ಹೋಗ್ತಾ ಇರಲ್ಲ, ಅದು ಒಂದು ತಿಕ್ ಝೋನಾ ಅಂತ ಕರಿತೀವಿ, ಎಗ್ದೇನು ಕವರಿಂಗ್ ಇರುತ್ತೆ ಅದು ತುಂಬ ತಿಕ್ಕಿರುತ್ತೆ. ಇದು ಟ್ರೀಟ್ಮೆಂಟ್ಗೆ ಲೇಸರ್ ಟ್ರೀಟ್ಮೆಂಟ್ ಅಂತ ಇರುತ್ತೆ. ಅಂದರೆ ನಾವು ಅದನ್ನು ಲೇಸರ್ ಶಾಟ್ ಕೊಟ್ಟು ಸ್ಪರ್ಮ್ನ ಒಳಗಡೆ ICSIನಲ್ಲಿ ಮಾಡಿ ಅದು ಎಗ್ನ ಎಂಬ್ರಿಯೋ ಹ್ಯಾಚ್ ಆಗಂಗೆ ಮಾಡ್ತೀವಿ. ಸೊ ಈ ಲೇಸರ್ ಟ್ರೀಟ್ಮೆಂಟ್ ಅಂತಿದೆ. ಪ್ಲಸ್ ಬ್ಲಾಸ್ಟೋಸಿಸ್ ಟ್ರಾನ್ಸ್ಫರ್, ಮತ್ತು ಏನಕ್ಕೆ ರಿಪೀಟೆಡ್ ಆಗಿ ಅಬಾರ್ಷನ್ಸ್ ಆಗ್ತಾ ಇದೆ ಅಥವಾ ರಿಪೀಟೆಡ್ IVF ಫೇಲ್ಯೂರ್ಸ್ ಇರ್ಬೋದು, ಅದಕ್ಕೆ ಒಂದು ಪ್ಯಾನಲ್ ಆಫ್ ಇನ್ವೆಸ್ಟಿಗೇಷನ್ಸ್ ಇರುತ್ತೆ, IRA ಟೆಸ್ಟ್ ಅಂತಿರುತ್ತೆ. ಸೊ ಇದು ಎಲ್ಲ ಟ್ರೀಟ್ಮೆಂಟ್ ಕೂಡ ಗರ್ಭಗುಡಿಯಲ್ಲಿ ಅವೈಲೇಬಲ್ ಇದೆ. ಓಕೆ ಡಾಕ್ಟರ್, ಒಂದು ಚಿಕ್ಕ ವಿರಾಮ ತಗೊಂಡು ವಾಪಸ್ ಬರೋಣ. ಡಾಕ್ಟರ್, ಈಗ ಗಂಡಸರಲ್ಲಿ ಸ್ಪರ್ಮ್ ಕೌಂಟ್ ಏನಾದರೂ ಕಡಿಮೆ ಇದ್ದರೆ ಡೋನರ್ ಅನ್ನುವಂಥದ್ದು ಅದೊಂದೇ ಆಪ್ಷನ್ ಅಥವಾ ಬೇರೆ ಏನಾದರೂ ಇದೆಯಾ? ಇಲ್ಲ, IVF ಒಂದು ಟ್ರೀಟ್ಮೆಂಟ್ ಏನು ICSI ಅಂತ ಹೇಳ್ತೀವಿ, ಅದು ಮೇಯ್ನ್ಲಿ ಮಾಡೋದೇ ಸ್ಪರ್ಮ್ ಕೌಂಟ್ ತುಂಬ ಕಡಿಮೆ ಇದ್ದಾಗ. ಸೊ ನಾವು ಹಲವಾರು ಕಡೆ ನೋಡಿರ್ತೀವಿ, ವೀರ್ಯ ಪರೀಕ್ಷೆನಲ್ಲಿ ಸ್ಪರ್ಮ್ಸ್ ನಿಲ್ ಅಂತ ಬರ್ತಿದ್ದಂಗೆ ಡೋನರ್ ಆಪ್ಷನ್ ಹೇಳಿಬಿಟ್ಟಿರ್ತಾರೆ.
ಸೊ ಪೇಷಂಟ್ಸ್ಗೆ ಅದು ಅಂದಾಜು ಕೂಡ ಇರಲ್ಲ ದಟ್ ಟೆಸ್ಟಿಸಿಂದ ಡೈರೆಕ್ಟಾಗಿ ಸ್ಪರ್ಮ್ಸ್ನ ಆಸ್ಪಿರೇಟ್ ಮಾಡ್ಬೋದು ಅಂತ. ಸೊ ಅದೇನು ಒಂದು ಬಿಗ್ ಸರ್ಜರಿ ಥರ ಏನಿರೋದಿಲ್ಲ, ಸಿಂಪಲಾಗಿ ಒಂದು ನೀಡಲ್ ಹಾಕಿ ಟೆಸ್ಟಿಸ್ ಪಕ್ಕ ಏನು ಸ್ಟೋರೇಜ್ ಏರಿಯಾ ಇರುತ್ತೆ ಎಪಿಡಿಡೈಮಿಸ್ ಅಂತ, ಅಲ್ಲಿಂದ ಸ್ಪರ್ಮ್ಸ್ನ ತೆಗಿಬೋದು. ಅಲ್ಲಿ ಎಷ್ಟು ಕಡಿಮೆ ಸ್ಪರ್ಮ್ ಸಿಕ್ಕಿದ್ರೂ ಅದನ್ನು ನಾವು ಇಕ್ಸಿ ಟ್ರೀಟ್ಮೆಂಟ್ಗೆ ಯೂಸ್ ಮಾಡಿ ಮಕ್ಕಳು ಪಡಿಬೋದು. ಸೊ ನಾವು ಸಪೋಸ್ 100 ಪೇಷಂಟ್ಸಲ್ಲಿ ಆಲ್ಮೋಸ್ಟ್ 15 to 20 ಪೇಷಂಟ್ಸ್ ಈ ಥರದವರೇ ಇರ್ತಾರೆ, ಸ್ಪರ್ಮ್ ಕೌಂಟ್ ನಿಲ್ ಅಥವಾ ತುಂಬ ಕಡಿಮೆ ಇರೋರು. ಸೊ ಅಂಥವ್ರಿಗೆಲ್ಲ ಈ ಟೆಸ್ಟಿಕ್ಯುಲರ್ ಅಥವಾ ಎಪಿಡಿಡೈಮಲ್ ಆಸ್ಪಿರೇಷನ್ ಮಾಡಿ ಸ್ಪರ್ಮ್ಸ್ನ ತೆಗೆದು IVF ಟ್ರೀಟ್ಮೆಂಟ್ನ ಮುಗಿಸಿ ಹಲವಾರು ದಂಪತಿಗಳಿಗೆ ನಮ್ಮಲ್ಲಿ ಮಕ್ಕಳಾಗಿದೆ. ಸೊ ಲೋ ಕೌಂಟ್ ಅಂತಿದಂಗೆ ಡೋನರ್ ಹೋಗೋ ನೀಡಿರೋದಿಲ್ಲ. ಓಕೆ ಡಾಕ್ಟರ್, ಈಗ ಹೆಂಗಸರಲ್ಲಿ ಎಗ್ ಕೌಂಟ್ ಕೂಡ ಕಮ್ಮಿ ಆಗ್ತಾ ಇರುತ್ತೆ, ಅಂಥವರಿಗೆ ಯಾವ ರೀತಿ ಚಿಕಿತ್ಸೆ ಇರುತ್ತೆ? ಸೊ ಇದೊಂದು ಎಲ್ಲ ಗೈನಕಾಲಜಿಸ್ಟ್ಗಳು ಇಗ್ನೋರ್ ಮಾಡಿಬಿಟ್ಟಿರ್ತಾರೆ. ಸೊ ಹೇಗೆ ಸ್ಪರ್ಮ್ ಕೌಂಟ್ ಇಂಪಾರ್ಟೆಂಟೋ ಎಗ್ ಕೌಂಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ. ಸೊ ನಾವು ಎಲ್ಲ ಹೆಂಗಸರಿಗೂ ಫಸ್ಟ್ ವಿಸಿಟಲ್ಲೇ ಇದನ್ನು ಅಸೆಸ್ ಮಾಡ್ತೀವಿ. AMH ಅಂತ ಒಂದು ಹಾರ್ಮೋನ್ ಟೆಸ್ಟ್ ಇದೆ, ಪ್ಲಸ್ ಸ್ಕ್ಯಾನ್ ಮಾಡಿದಾಗ ಅಂಡಾಶಯದ ಸೈಜ್ ಏನಿದೆ, ಅದರಲ್ಲಿ ಎಷ್ಟು ಮೊಟ್ಟೆಗಳಿದೆ, ಈ ಹೆಂಗಸಿಗೆ ಇನ್ನೆಷ್ಟು ಟೈಮ್ ಇದೆ, ಎಷ್ಟು ಈಸಿಯಾಗಿ ಮಕ್ಕಳಾಗಬಹುದು ಅನ್ನೋದು ಒಂದು ಅಂದಾಜು ಸಿಗುತ್ತೆ. ಸಪೋಸ್ ಸುಮಾರು ಪೇಷಂಟ್ಸ್ಗೆ ಇದು ನಾವು ಆಫ್ ಲೇಟ್ ನೋಡ್ತಾ ಇರೋದು 23-26 ಇರ್ತಾರೆ, ಎಗ್ ಕೌಂಟ್ ತುಂಬ ಲೋ ಆಗಿರುತ್ತೆ, AMH ಟೆಸ್ಟ್ ಮಾಡಿದ್ರೆ ತುಂಬ ಲೆಸ್ ದ್ಯಾನ್ 1 ಬರುತ್ತೆ. ಸೊ ಇಂಥವ್ರಿಗೂ ಕೂಡ ಸುಮಾರು ಜನ ಮಿಸ್ಲೀಡ್ ಮಾಡಿಬಿಡ್ತಾರೆ ಡೋನರ್ ಪ್ರೋಗ್ರಾಮ್ಸ್ ಮಾಡಬೇಕಾಗತ್ತೆ ಅಂತ. ಸೊ ಇಂಥ ಪೇಷಂಟ್ಸ್ಗೆ ಇವಾಗ IVF ಮೂಲಕ 1 ಅಥವಾ 2 IVF ಮಾಡಿ ರಿಪೀಟೆಡಾಗಿ ಎಗ್ಸ್ನ ಪೂಲ್ ಮಾಡ್ಕೋಬೋದು. ಸೊ ಎವ್ರಿ ಸೈಕಲಲ್ಲಿ 3-4 ಎಗ್ಸ್ ಏನು ಬರುತ್ತೆ ಅದನ್ನು ಕಲೆಕ್ಟ್ ಮಾಡಿಕೊಂಡು IVF ಮಾಡಿ ಒನ್ಸ್ ಎಂಬ್ರಿಯೋಸ್ ಫಾರ್ಮ್ ಆಗ್ತಿದ್ದಂಗೆ ಟ್ರಾನ್ಸ್ಫರ್ ಮಾಡಬಹುದು. ಸೊ ಇದನ್ನು IVF ಪೂಲಿಂಗ್ ಸೈಕಲ್ಸ್ ಅಂತೀವಿ. ಇದರಲ್ಲೂ ಸಕ್ಸಸ್ ರೇಟ್ಸ್ ತುಂಬ ಚೆನ್ನಾಗಿದೆ. ಬಟ್ ಇದನ್ನು ಕರೆಕ್ಟ್ ಟೈಮ್ಗೆ ಐಡೆಂಟಿಫೈ ಮಾಡಿಕೊಂಡು ಏಜ್ ಕಡಿಮೆ ಇದ್ದರೂ IVF ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದೇ ಸೂಕ್ತ. ಓಕೆ ಡಾಕ್ಟರ್, ಈಗ ದಂಪತಿಗಳಲ್ಲಿ ಆರೋಗ್ಯ, ಮಾನಸಿಕ ಆರೋಗ್ಯನೂ ಕೂಡ ಮುಖ್ಯವಾಗುತ್ತೆ, ಅದು ಎಷ್ಟು ಇಂಪಾರ್ಟೆಂಟ್ ಡಾಕ್ಟರ್? ಸೊ ನಾವು ನೋಡಿದ್ದೀವಿ, ತುಂಬ ಸ್ಟ್ರೆಸ್ ಆಗಿಬಿಟ್ರೆ ಎಸ್ಪೆಷಲಿ ಎಕ್ಸಾಮ್ ಟೈಮಲ್ಲಿ ಆಗಿರ್ಬೋದು ಅಥವಾ ಫ್ಯಾಮ್ಲಿನಲ್ಲಿ ಏನೋ ಡೆತ್ ಆದಾಗ ಈ ಹೆಂಗಸರಿಗೆ ಮೆನ್ಸ್ಟ್ರಲ್ ಸೈಕಲಲ್ಲಿ ಅಂದರೆ ಋತುಚಕ್ರದಲ್ಲಿ ತುಂಬ ಆಲ್ಟ್ರೇಷನ್ಸ್ ಆಗುತ್ತೆ. ಸೊ ಅದು ಯಾಕಾಗುತ್ತೆ ಅಂತಂದರೆ ನಮ್ಮದು ಮೆದುಳು ಮತ್ತು ಯುಟ್ರಸ್ ಓವರೀಸ್ ಎಲ್ಲ ಇಂಟರ್ಕನೆಕ್ಟೆಡ್ ಇರುತ್ತೆ. ನಾವೇನದನ್ನು ಹೈಪೋಥ್ಯಾಲಮಸ್ ಪಿಟ್ಯೂಟರಿ ಓವೇರಿಯನ್ ಆಕ್ಸಿಸ್ ಅಂತ ಕರಿತೀವಿ. ಸೊ ಈ IVF ಟ್ರೀಟ್ಮೆಂಟ್ ಆಗಿರ್ಬೋದು, ಎನಿ ಫರ್ಟಿಲಿಟಿ, ಹೆಂಗಸರಿಗೆ ತುಂಬ ಪ್ರೆಷರ್ ಇರುತ್ತೆ. ಸೊ ಆ ಪ್ರೆಷರಲ್ಲಿ ಅವ್ರು ತುಂಬ ಸ್ಟ್ರೆಸ್ ಔಟ್ ಆಗಿರುತ್ತೆ. ಈ ಏನು ಕಾರ್ಟಿಸಾಲ್ ಹಾರ್ಮೋನ್ ಅಂತ ಹೇಳ್ತೀವಿ ಅದೆಲ್ಲ ತುಂಬ ಹೈ ಆಗಿ ಅವ್ರಿಗೆ ಈ ಮೆನ್ಸ್ಟ್ರಿಯಲ್ ಅಬ್ನಾರ್ಮ್ಯಾಲಿಟಿ ಸ್ಟಾರ್ಟ್ ಆಗಿರುತ್ತೆ. ಸುಮಾರು ಜನಕ್ಕೆ ಕಂಟಿನ್ಯೂ ನ್ಯಾಚುರಲಾಗಿ ಟ್ರೈ ಮಾಡಿದ್ರೆ ನ್ಯಾಚುರಲಾಗಿ ಆಗೋ ಚಾನ್ಸ್ ಇರುತ್ತೆ, ಬಟ್ ಅದನ್ನು ಬಿಟ್ಬಿಟ್ಟು ಕಂಪ್ಲೀಟಾಗಿ ಮೆಡಿಸಿನ್ ಮೇಲೆ ಡಿಪೆಂಡ್ ಆಗಿಬಿಟ್ಟಿರ್ತಾರೆ. ಸೊ ಡಾಕ್ಟ್ರ್ ಏನು ಹೇಳ್ತಾರೋ ಅಷ್ಟು ಮಾತ್ರ ಕೇಳ್ತಾರೆ, ನ್ಯಾಚುರಲಾಗಿ ಟ್ರೈ ಮಾಡ್ತಿರಲ್ಲ, ಲೈಫ್ ಸ್ಟೈಲ್ ಮೇಲೆ ವರ್ಕ್ ಮಾಡ್ತಿರಲ್ಲ. ಅಂದರೆ ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳೋದು, ಒಳ್ಳೆ ಆಹಾರ ಊಟ ಮಾಡೋದು, ಪ್ಲಸ್ ಈ ಸೋಷಿಯಲ್ ಮೀಡಿಯಾ ನೆಗೆಟಿವಿಟಿ ಏನಿದೆ ಅದರಿಂದ ದೂರ ಇರೋದು, ಹಸ್ಬೆಂಡ್ ಆ್ಯಂಡ್ ವೈಫ್ ಒಬ್ರಿಗೊಬ್ರಿಗೆ ಎಮೋಷ್ನಲಿ ಸಪೋರ್ಟ್ ಮಾಡಬೇಕಾಗುತ್ತೆ. ಸೊ ಇದೆಲ್ಲ ಮಾಡಿದ್ರೆ ಡೆಫಿನೆಟಾಗಿ ಅವ್ರದ್ದು ಇನ್ಫರ್ಟಿಲಿಟಿ ಜರ್ನಿ ಕೂಡ ಈಸಿಯಾಗಿ ಬೇಗ ಅವರು ಮಕ್ಕಳನ್ನು ಪಡ್ಕೋಬೋದು. ಓಕೆ ಡಾಕ್ಟರ್, ಗರ್ಭಗುಡಿಗೆ ಬಂದವರಲ್ಲಿ ಎಷ್ಟು ಜನ ದಂಪತಿಗಳಲ್ಲಿ ಮಕ್ಕಳನ್ನ ಪಡ್ಕೊಂಡಿದ್ದಾರೆ ಡಾಕ್ಟರ್? ಅದು ಸಕ್ಸಸ್ ರೇಟ್ಸ್ ಬಂದರೆ ಮಂತ್ಲಿ ಹೇಳೋದಕ್ಕಿಂತ ನಾವು ಗರ್ಭಗುಡಿನಲ್ಲಿ ಆ್ಯನ್ಯಲ್ ಸಕ್ಸಸ್ ರೇಟ್ಸ್ ಏನಿರುತ್ತೆ ಎವ್ರಿ ಇಯರ್ ಕನ್ಸಿಸ್ಟೆಂಟ್ ಆಗಿ 65 to 67% ಅಷ್ಟು ಇದೆ. ಸೊ ಅದೇ ರಿಫ್ಲೆಕ್ಟ್ ಮಾಡುತ್ತೆ. ಸೊ ನಾವು ಒಂದು ಕಪಲ್ನ ಹೇಗೆ ಎವ್ಯಾಲ್ಯೂಯೇಟ್ ಮಾಡ್ತೀವಿ, ನಮ್ಮದು ಲ್ಯಾಬ್ ಸ್ಟ್ಯಾಂಡರ್ಡ್ಸ್ ಏನಿದೆ ಅನ್ನೋದು ಒಂದು ರಿಫ್ಲೆಕ್ಷನ್. ಸೊ ಜನರಲ್ಲಾಗಿ ಕೆಲವು ಕ್ಲೈಮ್ ಮಾಡ್ತಾರೆ 100% ಸಕ್ಸಸ್ ರೇಟ್ಸು ಅಥವಾ ವರ್ಲ್ಡ್ ವೈಡಲ್ಲಿ ಜಸ್ಟ್ 40% ಸಕ್ಸಸ್ ರೇಟ್ಸ್ ಇರುತ್ತೆ ಅಂತ. ಸೊ ಅದು ತಪ್ಪು. ನಮ್ಮಲ್ಲಿ ಇಂಟರ್ನಲ್ ಆಡಿಟ್ಸ್ ನಡೀತಾ ಇರುತ್ತೆ, ಎಕ್ಸ್ಟರ್ನಲ್ ಆಡಿಟ್ಸ್ ನಡೀತಾ ಇರುತ್ತೆ. ಸೊ ನಮ್ಮ ಲ್ಯಾಬ್ನ ನಾವು ಹೇಗೆ ಇಂಪ್ರೂವ್ ಮಾಡ್ಬೋದು, ಪ್ಲಸ್ ನಮ್ಮಲ್ಲಿ ಬೆಸ್ಟ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಇದ್ದಾರೆ, ಎಂಬ್ರಿಯಾಲಜಿಸ್ಟ್ ಇದ್ದಾರೆ, ಯೂರಾಲಜಿಸ್ಟ್ ಇದ್ದಾರೆ. ಸೊ ನಾನು ಆಗಲೇ ಎಕ್ಸಾಂಪಲ್ ಹೇಳ್ದಂಗೆ ಸುಮಾರು ಜನಕ್ಕೆ ನಿಲ್ ಕೌಂಟ್ ಇದ್ರೂ ನಮ್ಮಲ್ಲಿ ಪ್ರೆಗ್ನೆನ್ಸೀಸ್ ಆಗಿರೋ ಸುಮಾರು ಎಕ್ಸಾಂಪಲ್ಸ್ ಇದೆ. ಸೊ ಆ್ಯನ್ಯಲಿ ಒಳ್ಳೆ ಸಕ್ಸಸ್ ರೇಟ್ಸ್ ಗರ್ಭಗುಡಿ ಆಫರ್ ಮಾಡುತ್ತೆ. ಓಕೆ ಡಾಕ್ಟರ್, ಈಗ ದಂಪತಿಗಳಿಗೆ ನಾರ್ಮಲ್ ಆಗಿ ಚಿಕಿತ್ಸೆಯನ್ನು ಪಡೆಯದೇನೆ ಕೂಡ ನಾವು ನ್ಯಾಚುರಲ್ ಆಗಿ ಮಗು ಪಡ್ಕೊಳ್ಬೇಕು ಅಂತಂದರೆ ನಿಮ್ಮ ಗರ್ಭಗುಡಿಯಿಂದ ಯಾವ ರೀತಿ ಸಜೆಷನ್ಸ್ ಕೊಡಿಸ್ತೀರಾ? ಸೊ ಫಸ್ಟ್ ನಾನು ಹೇಳ್ದಂಗೆ ಲೈಫ್ ಸ್ಟೈಲ್ ಎನಿ ಪೇಷಂಟ್ಸ್ ಈಗ ಪ್ರೆಗ್ನೆನ್ಸಿನ ಪೋಸ್ಟ್ಪೋನ್ ಮಾಡ್ತಾ ಇದ್ದೀವಿ ಅಥವಾ ಮ್ಯಾರೇಜ್ನ ಪೋಸ್ಟ್ಪೋನ್ ಮಾಡ್ತಾ ಇರೋದು ಒಂದು ಫರ್ಟಿಲಿಟಿ ಎವ್ಯಾಲ್ಯೂಯೇಷನ್ ಅಂತ ಮಾಡಿಸ್ಕೋಬೇಕಾಗುತ್ತೆ.
ಗಂಡಸರಾಗಿದ್ರೆ ಅದೊಂದು ಸಿಂಪಲ್ ಸಿಮೆಂಟ್ ಟೆಸ್ಟ್ ಇರುತ್ತೆ. ಇನ್ನು ಹೆಂಗಸರಿಗೆ ಒಂದು ಸ್ಕ್ಯಾನ್ ಮಾಡಿ ಅವ್ರ ಹಾರ್ಮೋನ್ ಪ್ರೊಫೈಲ್, ಈ AMH ಹಾರ್ಮೋನ್ ಅಂತ ನಾನೇನು ಸ್ಟ್ರೆಸ್ ಮಾಡಿದೆ ಇವತ್ತು, ಅದನ್ನ ಮಾಡಿಸ್ಕೊಂಡು ಅವ್ರದ್ದು ಹೆಲ್ತ್ ಕಂಡೀಷನ್ ಹೇಗಿದೆ, ಅವ್ರದ್ದು ಫರ್ಟಿಲಿಟಿ ಹೆಲ್ತ್ ಹೇಗಿದೆ, ಅವರು ಪ್ರೆಗ್ನೆನ್ಸಿನ ಪೋಸ್ಟ್ಪೋನ್ ಮಾಡ್ಬೋದಾ ಅಥವಾ ಅರ್ಲಿಯಾಗಿ ಮಾಡ್ಕೊಳ್ಳೋದು ಬೆಟರಾ ಅನ್ನೋದು ಒಂದು ಫರ್ಟಿಲಿಟಿ ಸ್ಪೆಷಲಿಸ್ಟ್ ಹತ್ರ ಒಂದು ಕೌನ್ಸಿಲಿಂಗ್ ಸೆಷನ್ನ ತಗೊಂಡು ಅವರು ಅದ್ರ ಪ್ರಕಾರ ಅವ್ರದ್ದು ರಿಪೋರ್ಟ್ಸ್ ಏನು ಬರುತ್ತೆ, ಅವ್ರದ್ದು ವೆಯ್ಟ್ ಏನಿದೆ, ಅವ್ರ ಹೈಟ್ಗೆ ಅದೆಲ್ಲ ಕರೆಕ್ಟಾಗಿದೆಯಾ, ಅದನ್ನೆಲ್ಲ ಅಸೆಸ್ ಮಾಡಿ ಒಂದು ಸಜೆಷನ್ ತಗೊಂಡು ಅವರ ಲೈಫ್ ಸ್ಟೈಲ್ಗೆ ಅನುಗುಣವಾಗಿ ಅವ್ರು ಪ್ಲಾನ್ ಮಾಡ್ಕೋಬೇಕಾಗುತ್ತೆ. ಓಕೆ, ಗರ್ಭಗುಡಿ ಕಡೆಯಿಂದ ಫ್ರೀ ಕ್ಯಾಂಪ್ ಕೂಡ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ, ಎಲ್ಲೆಲ್ಲಿ ಇರುತ್ತೆ ಡಾಕ್ಟರ್? ಸೊ ಎವ್ರಿ ಮಂತ್ ನಾವು ಡಿಸ್ಟ್ರಿಕ್ಟ್ ಲೆವೆಲ್ಸ್ ಅಲ್ಲಿ ಅಥವಾ ತಾಲೂಕ್ ಲೆವೆಲ್ಸ್ ಅಲ್ಲಿ ಫ್ರೀ ಕ್ಯಾಂಪ್ಸ್ನ ಕಂಡಕ್ಟ್ ಮಾಡ್ತೀವಿ. ಇದ್ರ ಉದ್ದೇಶ ಏನು ಅಂದ್ರೆ, ಎಷ್ಟೋ ಪೇಷಂಟ್ಸ್ಗೆ ಟ್ರೀಟ್ಮೆಂಟ್ ತಗೊಳ್ಳೋ ಇದಿರುತ್ತೆ, ಅಂದ್ರೆ ಅವ್ರಿಗೆ ಉತ್ಸಾಹ ಇರುತ್ತೆ, ಅದಕ್ಕೆ ಅನುಗುಣವಾಗಿ ಅವ್ರ ಹತ್ರ ದುಡ್ಡು ಇರುತ್ತೆ, ಬಟ್ ಅವ್ರಿಗೆ ರೈಟ್ ಗೈಡೆನ್ಸ್ ಸಿಕ್ಕಿರೋದಿಲ್ಲ. ಸೊ ಸುಮಾರು IUI ಸೈಕಲ್ಸ್ ಮಾಡಿಬಿಟ್ಟು ಬಿಟ್ಬಿಟ್ಟಿರ್ತಾರೆ. ಸೊ ನಾವು ಈ ಥರ ಫ್ರೀ ಫರ್ಟಿಲಿಟಿ ಕ್ಯಾಂಪ್ಸ್ ಮಾಡಿದಾಗ ನಮ್ಮ ಡಾಕ್ಟರ್ಸ್ ಅಲ್ಲಿ ಹೋಗಿ ಅವ್ರದ್ದು ಪ್ರೀವಿಯಸ್ ರೆಕಾರ್ಡ್ಸ್ನೆಲ್ಲ ಅಸೆಸ್ ಮಾಡಿ ಸಜೆಸ್ಟ್ ಮಾಡ್ತಾರೆ ಯಾವ ಟ್ರೀಟ್ಮೆಂಟು ಎಷ್ಟು ಡ್ಯೂರೇಷನ್ ಆಗ್ಬೋದು, ಅದು ಬೆಂಗಳೂರಿಗೆ ಬಂದೇ ತಗೋಬಹುದಾ ಅಂತ. ಸೊ ಈ ಮಂತ್ May 19th ವಿಲ್ಸನ್ ಗಾರ್ಡನಲ್ಲಿದೆ ಮತ್ತು May 27th ವರ್ತೂರಲ್ಲಿದೆ. ಸೊ ಯಾವ ಪೇಷಂಟ್ಸ್ಗೆ ಈಸಿಯಾಗಿ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಕ್ಸೆಸಿಬಲ್ ಇರಲ್ವೋ ಅಂಥವ್ರಿಗೆ ಒಂದು ಕೌನ್ಸಿಲಿಂಗ್ ಸೆಷನ್ಸ್ನ ನಾವು ಕಪಲ್ಸ್ಗೆ ಕೊಡ್ತೀವಿ. ಓಕೆ ಡಾಕ್ಟರ್, ಈಗ ಸಾಮಾನ್ಯವಾಗಿ ದಂಪತಿಗಳಲ್ಲಿ ಒಂದು ಕ್ವಶನ್ ಏನಂತಂದ್ರೆ, IVF ಸೆಂಟರ್ಗೆ ಹೋದ ತಕ್ಷಣ ಅವರು ನಮಗೆ IVFನೇ ನಮಗೆ ರೆಫರ್ ಮಾಡ್ತಾರೆ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಅವರಿಗೆ ನ್ಯಾಚುರಲ್ ಆಗಿ ಮಾಡೋದಕ್ಕೂ ನೀವು ಸಪೋರ್ಟ್ ಮಾಡ್ತೀರಾ ಅಥವಾ IVF? ಖಂಡಿತ. ಈಗ IVF ಸೆಂಟರ್ ಆಗ್ತಿದಂಗೆ IVF ಒಂದೇ ಟ್ರೀಟ್ಮೆಂಟ್ ಅಲ್ಲ ಆಫರ್ ಮಾಡೋದು. ಸೊ ನಮ್ಮಲ್ಲಿ 100 ಪೇಷಂಟ್ಸ್ ಬಂದರೆ IVF ನೀಡ್ ಇರೋದು ಜಸ್ಟ್ ಒಂದು 30 to 40% ಆಫ್ ಪೇಷಂಟ್ಸ್ಗೆ. ಮಿಕ್ಕಿದ 60% ಆಫ್ ಪೇಷಂಟ್ಸು ಲ್ಯಾಪ್ರೋಸ್ಕೋಪಿನಲ್ಲಿ ಕನ್ಸೀವ್ ಆಗಬಹುದು, ಅಥವಾ ಅವ್ರ IUI ಟ್ರೀಟ್ಮೆಂಟಲ್ಲಿ ಕನ್ಸೀವ್ ಆಗ್ಬೋದು, ಅಥವಾ ಸಿಂಪಲ್ ಅವ್ರಿಗೆ ಏನು ಓವ್ಯುಲೇಷನ್ ಅಂದರೆ ಋತುಚಕ್ರ ಸರಿ ಇಲ್ಲ ಅಂದರೆ ಅದನ್ನು ಸರಿ ಮಾಡಿ, ಏನು ಬ್ಲಡ್ ಟೆಸ್ಟಲ್ಲಿ ಅಬ್ನಾರ್ಮ್ಯಾಲಿಟೀಸ್ ಬರುತ್ತೆ ಅದು ಕರೆಕ್ಟ್ ಮಾಡ್ತಿದ್ದಂಗೆ ಸರಿ ಹೋಗುತ್ತೆ. ಸೊ ಹಾಗಾಗಿ ಟ್ರೀಟ್ಮೆಂಟ್ ಏನು ಅನ್ನೋದು ಒಂದು ಎವ್ಯಾಲ್ಯೂಯೇಷನ್ ಆದಮೇಲೆ ಸಜೆಷನ್ ಮಾಡ್ತೀವಿ. ಓಕೆ ಡಾಕ್ಟರ್, ಇಷ್ಟೊತ್ತು IVF ಹಾಗೂ IUI ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ, ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಡಾಕ್ಟರನ್ನು ಭೇಟಿಯಾಗಬೇಕಾದ್ರೆ ಅಡ್ರೆಸ್ ಪ್ಲೇಟ್ ಹೇಗಿದೆ ನೋಟ್ ಮಾಡ್ಕೊಳ್ಳಿ. ಗರ್ಭಗುಡಿ IVF ಸೆಂಟರ್, ಹನುಮಂತನಗರ, ಜಯನಗರ, ಕಲ್ಯಾಣ ನಗರ, ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಮಾರತಹಳ್ಳಿ. ದೂರವಾಣಿ ಸಂಖ್ಯೆ ಹೀಗಿದೆ 8880009009. ಮತ್ತೊಂದು ನಂಬರ್ 9591601113, 9741671113. ವೆಬ್ಸೈಟ್ ಹೀಗಿದೆ www.garbhagudi.com. ಇದಾಗಿತ್ತು ಇವತ್ತಿನ ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.